ಪ್ರಿಯ ವಿದ್ಯಾರ್ಥಿಗಳೇ, ಸಂತೋಷ್ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂತೋಷ್ ಸರ್. ಇವತ್ತಿನ ದಿನ ನಾವು 10ನೇ ತರಗತಿಯ ಟೇಲ್ಸ್ನ ಪ್ರಮೇಯದ ಬಗ್ಗೆ ನೋಡೋಣ. ಈ ಒಂದು ನಿಮ್ಮ 10ನೇ ತರಗತಿಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅತ್ಯಂತ ಮಹತ್ವವಾದದ್ದು. ನಿಮಗೆ ಇದನ್ನ 4 ಅಂಕಗಳಿಗೆ ಇಲ್ಲ 5 ಅಂಕಗಳಿಗೆ ಕೇಳುವಂತ ಪ್ರಶ್ನೆ. ಮತ್ತೆ ನಿಮಗೆ ಬರುವಂತ 5 ಪ್ರಮೇಯಗಳಲ್ಲಿ ಈ 3 ಪ್ರಮೇಯಗಳನ್ನ ಒಂದೇ ಒಂದು ಪಾಠದಲ್ಲಿ ಕೇಳ್ತಾರ. ಅದಕ್ಕಾಗಿ ಈ 3 ಪ್ರಮೇಯಗಳು ನಿಮಗೆ ಬರಬೇಕಾದದ್ದು. ಅದರಲ್ಲಿ ಮೊದಲನೇ ಪ್ರಮೇಯ ಟೇಲ್ಸ್ನ ಪ್ರಮೇಯ. ಈ ಪ್ರಮೇಯವನ್ನ ನೋಡೋಣ. ಇವಾಗ ಟೇಲ್ಸ್ನ ಪ್ರಮೇಯದಲ್ಲಿ ಮೊದಲಿಗೆ ನಿರೂಪಣೆ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ನಿರೂಪಣೆ: ತ್ರಿಭುಜದ 2 ಬಾಹುಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನಿರೂಪಣೆಯನ್ನ ನೋಡಿದಾಗ ಈ ನಿರೂಪಣೆಯಲ್ಲಿ 2 ಭಾಗಗಳನ್ನ ನಮಗೆ ನೀಡಿರ್ತಾರ. ಆ 2 ಭಾಗಗಳನ್ನ ನಾವು ಯಾವತ್ತೂ ಗುರುತಿಸಿಕೊಂಡಿದ್ರೆ ಈ ಒಂದು ಪ್ರಮೇಯನ್ನ ಬಿಡಿಸುವುದು ನಮಗೆ ಅತ್ಯಂತ ಸುಲಭವಾದದ್ದು. ಅದಕ್ಕಾಗಿ ಮೊದಲನೇದಾಗಿ ನಾವು ಆ 2 ಭಾಗಗಳನ್ನ ಗುರುತಿಸಿಕೊಳ್ಳೋಣ. ಮೊದಲೇ ನೋಡ್ರಿ, ಇಲ್ಲಿ ತ್ರಿಭುಜದ 2 ಬಾಹುಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಏನ್ ಮಾಡ್ತೈತದ? ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಇಲ್ಲಿಯವರೆಗೆ ಒಂದು ಭಾಗ ಸರಳ ರೇಖೆಯು ಏನೈತಲ್ಲ, ಇಲ್ಲಿ ಎಳೆದ ಸರಳ ರೇಖೆಯು ಏನ್ ಮಾಡ್ತೈತಂದ್ರ ಅದ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತೇಳಿ ಕೊಟ್ಟಿದ್ದಾರ. ಅದಕ್ಕಾಗಿ ಇಲ್ಲಿ ನಮಗೆ 2 ಭಾಗಗಳು ಯಾವುವು ಅನ್ನೋದು ನಮ್ಗ ಗೊತ್ತಾಯ್ತು. 1ನೇ ಭಾಗ ದತ್ತ, ಇನ್ನ 2ನೇ ಭಾಗ ಸಾಧನೆಯ. ನೋಡ್ರಿ, ನಾವು ದತ್ತವನ್ನ ಬರೆದುಕೊಳ್ಬೇಕಾದ್ರ ಒಂದು ತ್ರಿಭುಜ ಐತಿ. ಆ ತ್ರಿಭುಜದಲ್ಲಿ 2 ಬಾಹುಗಳದಾವ. ಆ 2 ಬಾಹುಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಏನ್ ಮಾಡ್ಬೇಕು? ಗುರುತಿಸಿಕೊಳ್ಬೇಕು. ಅದಕ್ಕಾಗಿ ನೋಡೋಣ. ಈ ABC ತ್ರಿಭುಜದಲ್ಲಿ ಡಿ ಮತ್ತು ಇಗಳು AB ಮತ್ತು AC ಬಾಹುಗಳ ಮಧ್ಯ ಬಿಂದುಗಳಾಗಿರಲಿ, ಅವುಗಳನ್ನ ಗುರುತಿಸಿಕೊಳ್ಳೋಣ. ಅದಕ್ಕಾಗಿ ನೋಡ್ರಿ, ಇಲ್ಲಿ ವಿದ್ಯಾರ್ಥಿಗಳೇ ದತ್ತನ್ನ ಬರ್ದೈತೆ ನಾನು ಈಗಾಗಲೇ. ದತ್ತ ಏನಿದೆ ಅಂದ್ರೆ ತ್ರಿಭುಜ, ಈ ತ್ರಿಭುಜ ABCಯಲ್ಲಿ ಡಿಗೆ ಸಮಾಂತರವಾಗಿ ಯಾವುದನ್ನ ಎಳೆದಿದ್ದೇವೆ? BC ಯನ್ನ ಎಳೆದಿದ್ದೇವೆ. ಅರ್ಥ ಆಯ್ತಲ್ಲ? ಏನಂದ್ರ ತ್ರಿಭುಜ ABCಯಲ್ಲಿ AB ಬಾಹುವಿನ ಮಧ್ಯ ಬಿಂದು ಡಿ ಮತ್ತು AC ಮೇಲಿನ ಬಿಂದು ಇ ಆಗಿರಲಿ. ಈ ಡಿ ಮತ್ತು ಇ ಗಳನ್ನ ಯಾವ ಬಾಹುವಿಗೆ? BC ಬಾಹುವಿಗೆ ಸಮಾನಾಂತರವಾಗಿ ಎಳೆದಾಗ ಇದು ಆ BC ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಯಾವುದಿಲ್ಲ? ಡಿ ಆಗೈತೆ. ಆ ಡಿ ಬಾಹು ಉಳಿದೆರಡು ಬಾಹುಗಳನ್ನ BC ಯನ್ನ ಹೊರತುಪಡಿಸಿ ತ್ರಿಭುಜದಲ್ಲಿ ಉಳಿಯುವಂತ 2 ಬಾಹುಗಳು ಯಾವುವು? AB ಮತ್ತು AC. ಈ 2 ಬಾಹುಗಳನ್ನ ಏನ್ ಮಾಡ್ತಾ ಇದ್ದ? ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತೇಳಿ ಟೇಲ್ಸ್ನ ಪ್ರಮೇಯ ಹೇಳ್ತೈತಿ. ಅದಕ್ಕಾಗಿ ನಾವ ಇಲ್ಲಿ ದತ್ತವನ್ನ ಬರ್ಕೋಬೇಕು. ಏನಂದ್ರ ತ್ರಿಭುಜ ABCಯಲ್ಲಿ DE ಸಮಾಂತರ BC. ಇನ್ನ ಮುಂದಿನದಾಗಿ ಸಾಧನೀಯ ಏನು ಇದೆ? ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಉಳಿದೆರಡು ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದಾಗ ಸಾಧನೆಯ AD ಅನುಪಾತ DB, ಅನಂತರ AE ಅನುಪಾತ EC. ನೋಡ್ರಿ, ABಗೆ ನಾವು ಬಾಹುವನ್ನ ತೆಗೆದುಕೊಂಡು EC ಬಾಹುವನ್ನ ತೆಗೆದುಕೊಂಡಾಗ AD ಅನುಪಾತ DB, AE ಅನುಪಾತ EC. ಇದನ್ನ ನಾವು ಸಾಧಿಸ್ಬೇಕು. ಈ ಪ್ರಮೇಯವನ್ನ ಸಾಧಿಸಬೇಕಾದ್ರೆ ನಮಗೆ ಇಲ್ಲಿ ಒಂದಷ್ಟು ರಚನೆಗಳು ಬೇಕಾಗ್ತವ. ಆ ರಚನೆಗಳನ್ನ ನೋಡೋಣ. ಈಗ ಏನೇನ್ ಮಾಡ್ಕೋಬೇಕು ರಚನೆಯನ್ನ? ಯಾವುದೇ ಒಂದು ಪ್ರಮೇಯವನ್ನ ಕೊಟ್ಟಾಗ ನಮಗೆ ದತ್ತ ಮತ್ತು ಸಾಧನೆಯನ್ನ ಬರ್ಕೊಳ್ತೀವಿ. ಅಲ್ಲಿ ರಚನೆಗಳು ಕೆಲವೊಂದಷ್ಟು ಬೇಕಾಗ್ತವ. ಆ ರಚನೆಗಳು ಯಾವುವು ಅನ್ನೋದನ್ನ ಗುರುತಿಸಿಕೊಂಡು ನಾವು ಸಾಧನೆಗೆ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಸಾಧನೆಯ ಆದ ನಂತರ ರಚನೆಯನ್ನ ಮಾಡಿಕೊಳ್ಳೋಣ. ರಚನೆ ಏನಂದ್ರ ನೋಡಿ, ಈ ಕಡೆ ಲಕ್ಷ್ಯ ವಹಿಸಿ. ಇಲ್ಲಿ ಡಿ ಬಿಂದುವಿನಿಂದ ಇಗೆ ಮತ್ತು ಸಿ ನಿಂದ ಡಿಗೆ 2 ಸರಳ ರೇಖೆಯನ್ನ ಎಳ್ಕೊಡ್ರಿ. ಆ ನಂತರ ಈ 2 ಸರಳ ರೇಖೆಯನ್ನ ನೋಡ್ರಿ ಎಳೆದ ನಂತರ ACಗೆ DM ಲಂಬ ಮತ್ತು ABಗೆ EN ಲಂಬ ಆಗುವಂತೆ ಲಂಬಗಳನ್ನ ಈ ತ್ರಿಭುಜದಲ್ಲಿ ಎಳೆದುಕೊಳ್ಳ್ರಿ. ಅದನ್ನ ರಚನೆಯನ್ನ ನಾನು ಇಲ್ಲಿ ಬರೆದಿದ್ದೇನೆ. ನೋಡ್ರಿ, ರಚನೆ BE ಮತ್ತು CD ಗಳನ್ನ ಸೇರಿಸಿ
ಬಿ ಮತ್ತು ಸಿ ಡಿಗಳನ್ನ ಬಿಇ ಮತ್ತು ಸಿ ಡಿಗಳನ್ನ ಸೇರಿಸಿದ ನಂತರ ಏನ್ ಹೇಳಿದ ನೋಡ್ರಲ್ಲಿ, ಡಿಎಂ ಲಂಬ ಎಸಿ, ಡಿಎಂ ಲಂಬ ಎಸಿ ಅಂದ್ರೆ ನೋಡ್ರಿ, ಡಿ ಇಂದ ಎಂಗೆ ನಾನು ಯಾವ ಬಾಹುವಿಗೆ, ಎಸಿ ಬಾಹುವಿಗೆ ಲಂಬ ಎಳೆದಿದ್ದೇನೆ. ಆ ಲಂಬವನ್ನ ಎಳೆದುಕೊಳ್ಬೇಕು. ಅಂದ್ರ ಇನ್ನೊಂದು ಬಾಹು ಆದಂತ ಎ ಬಿ ಬಾಹುವಿಗೆ ಎನ್ ಅನ್ನ ಲಂಬವಾಗಿ ಎಳೆದುಕೊಳ್ಬೇಕು. ಈ ರೀತಿ ನಾವು ರಚನೆಯನ್ನ ಮಾಡಿಕೊಳ್ಬೇಕು. ಅದಕ್ಕಾಗಿ ರಚನೆಯಲ್ಲಿ ಏನೇನು ಬರ್ಕೊಳ್ಬೇಕು ನೋಡ್ರಿ, ಬಿ ಮತ್ತು ಸಿ ಡಿಗಳನ್ನ ಸೇರಿಸಿ, ಆಮೇಲೆ ಡಿಎಂ ಲಂಬ ಎಸಿ ಹಾಗೂ ಇಎನ್ ಲಂಬ ಎ ಬಿ ಯನ್ನ ಎಳೆಯಿರಿ. ಇಷ್ಟು ಸುಲಭವಾಗಿ. ಈಗ ನಾವು ಸಾಧನೆಯನ್ನ ಸಾಧಿಸಬೇಕಾದ್ರೆ ನಮ್ಗಿಲ್ಲಿ ಎರಡು ತ್ರಿಭುಜಗಳ ಅನುಪಾತಗಳನ್ನ ಬರ್ಕೊಳ್ಬೇಕು, ಅವುಗಳ ವಿಸ್ತೀರ್ಣವನ್ನ ಬರೆದುಕೊಳ್ಬೇಕು. ಅದಕ್ಕಾಗಿ ನಾವು ಮೊದಲಿಗೆ ಇದೊಂದ ನಿಮ್ಮ ನೆನಪಿನಲ್ಲಿ ಇಟ್ಕೊಡ್ರಿ. ಈ ಎರಡು ಬಾಹುಗಳ ಅನುಪಾತಗಳಿಗೆ ಈ ಎಡಿ ತ್ರಿಭುಜವನ್ನ ತೆಗೆದುಕೊಳ್ಳಬೇಕು ಪ್ರತಿ ಬಾರಿ. ಅದಕ್ಕಾಗಿ ನಾವು ಇಲ್ಲಿ ಎಡಿ ತ್ರಿಭುಜವನ್ನ ಮೊದಲು ತೆಗೆದುಕೊಳ್ಳೋಣ. ಈ ಎಡಿ ತ್ರಿಭುಜದಲ್ಲಿ ನಮಗ ಈ ಎಡಿ ಪಾದಕ್ಕೆ ಸಂಬಂಧಿಸಿದಂತೆ ಒಂದು ಲಂಬ ಇದೆ, ರಚನೆಯಲ್ಲಿ ಮಾಡಿಕೊಂಡಿದ್ದೇವೆ. ಆ ರಚನೆಯಲ್ಲಿ ಮಾಡಿಕೊಂಡಿರುವಂತಹ ಲಂಬವನ್ನ ನೋಡ್ರಿ, ಯಾವುದು ಇ ಎನ್. ಈ ಲಂಬವನ್ನ ಎಡಿ ಪಾದ ಐತೆ. ಆನಂತರ ನಮಗ ತ್ರಿಭುಜದ ವಿಸ್ತೀರ್ಣ, ಎಡಿಯ ವಿಸ್ತೀರ್ಣ ಈಕ್ವಲ್ ಟು ಪಾದ ಗುಣಿಸು ಎತ್ತರ 1/2. ಅದಕ್ಕಾಗಿ ತ್ರಿಭುಜ ಎಡಿಯ ವಿಸ್ತೀರ್ಣ ಈಕ್ವಲ್ ಟು 1/2 ಪಾದ ಎಡಿ ಎತ್ತರ ಇ ಎನ್. ಈ ರೀತಿಯಾಗಿ ನಾವು ಅದನ್ನ ಬರೆದುಕೊಳ್ಬೇಕು. ನಂತರ ಈ ತ್ರಿಭುಜದ ಹೊರತುಪಡಿಸಿ ಮತ್ತೊಂದು ತ್ರಿಭುಜವನ್ನ ತೆಗೆದುಕೊಳ್ಳೋಣ. ಆ ತ್ರಿಭುಜ ಯಾವುದಂದ್ರ ಎ ಬಿಗೆ ಸಂಬಂಧಿಸಿದಂತೆ ಬಿಡಿ ಈ ತ್ರಿಭುಜವನ್ನ ತೆಗೆದುಕೊಳ್ಳೋಣ. ಈ ತ್ರಿಭುಜವನ್ನು ನೋಡಿದಾಗ ನೋಡ್ರಿ, ಇಲ್ಲಿ ಇದೊಂದು ವಿಶಾಲ ಕೋನ ತ್ರಿಭುಜ. ವಿಶಾಲ ಕೋನ ತ್ರಿಭುಜದಲ್ಲಿ ಲಂಬ ಅಂದ್ರೆ ಎತ್ತರ ಹೊರಗಡೆ ಇದೆ, ಅದನ್ನ ತೆಗೆದುಕೊಳ್ಳೋಣ. ಅದಕ್ಕಾಗಿ ನಾವಿಲ್ಲಿ ಬಿಡಿಯ ವಿಸ್ತೀರ್ಣ ಈಕ್ವಲ್ ಟು 1/2 ಪಾದ ಡಿ ಬಿ ಆಗಿರ್ಲಿ. ಪಾದ ಯಾವುದು? ಇದು ಪಾದ ಆಗಿರ್ಲಿ, ಆನಂತರ ಇದರ ಎತ್ತರ ಎನ್ ಆಗಿರ್ಲಿ. ಅದಕ್ಕಾಗಿ ಬಿಡಿಯ ವಿಸ್ತೀರ್ಣ ಈಕ್ವಲ್ ಟು 1/2 ಗುಣಿಸು ಡಿ ಬಿ ಗುಣಿಸು ಇ ಎನ್ ಅಂತೇಳಿ ನಾನು ಬರೆದುಕೊಂಡಿದ್ದೇನೆ. ಇದನ್ನ ಯಾವುದ ಆಧಾರದ ಮೇಲೆ ಬರೆದುಕೊಂಡಿದ್ದೇನೆ ಅಂದ್ರ ತ್ರಿಭುಜಗಳ ವಿಸ್ತೀರ್ಣದ ಈ ಒಂದು ಆಧಾರದ ಮೇಲೆ ನಾನು ಬರೆದುಕೊಂಡೇನೆ. ಅದಕ್ಕಾಗಿ ಏನಂತ ಕಾರಣಕ್ಕೆ ಕೊಟ್ಟಿದ್ದೇನೆ ಅಂದ್ರ ತ್ರಿಭುಜದ ವಿಸ್ತೀರ್ಣ ಅಂತೇಳಿ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಈಗ ನೋಡ್ರಿ, ಇಲ್ಲಿ ಯಾವಾಗಲೂ ಸಾಮಾನ್ಯ ಅಂಶಗಳನ್ನ ನಾವು ಅನುಪಾತಗಳಲ್ಲಿ ಇದ್ದಾಗ ಹೊಡೆದು ಹಾಕ್ತೇವ. ಅದಕ್ಕಾಗಿ 1/2 ಸಾಮಾನ್ಯವಾಗಿ ಅದಾವ. 1/2 ಏನಾಯ್ತು ನಮ್ದು ಕ್ಯಾನ್ಸಲ್ ಆಯ್ತಾ. ಆನಂತರ ಏನಾಯ್ತು ಕ್ಯಾನ್ಸಲ್ ಆಯ್ತು. ಹೀಗೆ ನಾವ ಇಲ್ಲಿ 1/2 ಮತ್ತು ಏನ್ ಕ್ಯಾನ್ಸಲ್ ಮಾಡಿದಾಗ ನಮಗ ಇಲ್ಲಿ ಉಳಿಯುವುದು ಏನಪ್ಪಾ ಅಂದ್ರ ತ್ರಿಭುಜ ಎಡಿಯ ವಿಸ್ತೀರ್ಣ ಅನುಪಾತ ತ್ರಿಭುಜ ಬಿಡಿಯ ವಿಸ್ತೀರ್ಣ ಈಕ್ವಲ್ ಟು ಎಡಿ ಭಾಗಿಸು ಡಿಬಿ. ಎಡಿ ಅನುಪಾತ ಡಿಬಿ ಉಳಿತದ. ಇಲ್ಲಿ ನಾವು ಇದಕ್ಕ ಸಮೀಕರಣ 1 ಅಂತೇಳಿ ಕೊಡೋಣ. ಹೌದಾ? ಹಾಗೆ ನೋಡ್ರಿ, ಇದು 1 ಆಯ್ತಾ, ಇದ ಸಮೀಕರಣ 1 ಅಂತೇಳಿ ಬರ್ಕೊಂಡೇವ. ಇನ್ನ ಮತ್ತೆ ಎ ಸಿ ಬಾಹುವಿಗೆ ಸಂಬಂಧಿಸಿದಂತೆ ಇಲ್ಲಿ ನಮಗ ಎ ಅನುಪಾತ ಇ ಸಿ ಅನ್ನ ನಾವು ಪಡ್ಕೊಳ್ಬೇಕಾಯ್ತು. ಅದಕ್ಕಾಗಿ ನಾವು ನೋಡೋಣ, ಇಲ್ಲಿ ತ್ರಿಭುಜ ಇದನ್ನೇ ತೆಗೆದುಕೊಳ್ಳೋಣ. ಮೊದಲಿಗೆ ಎಡಿ ತ್ರಿಭುಜವನ್ನ ತೆಗೆದುಕೊಂಡಾಗ ಈ ಎಡಿ ತ್ರಿಭುಜದಲ್ಲಿ ನಮಗ ಪಾದ ಎ ಆಗಿರಲಿ, ಪಾದ ಎ ಆಗಿರಲಿ. ಆಗ ಇದಕ್ಕ ರಚನೆಯಲ್ಲಿ ನಾವು ಹೇಳಿಕೊಂಡಿದ್ದೇವೆ ಏನಂದ್ರ ಡಿಎಂ ಅಂತ ಗುರುತಿಸಿಕೊಂಡಿದ್ದೇವೆ. ಅದೇ ಎತ್ತರ ಇಲ್ಲಿ ನಮ್ದಾಗಿರ್ತದೆ. ಅದಕ್ಕಾಗಿ ನಾವು ಎ ಪಾದಕ್ಕೆ ಇಲ್ಲಿ ಲಂಬ ಯಾವುದು? ಲಂಬ ಅಂದ್ರ ಎತ್ತರ. ಆ ಎತ್ತರ ಯಾವುದಪ್ಪ ಅಂದ್ರ ಡಿಎಂ ಆಗಿದೆ. ನಾವು ಇಲ್ಲಿ ಇದರ ವಿಸ್ತೀರ್ಣ ಅನುಪಾತ ಮತ್ತ ಈ ಬಾಹುವಿಗೆ ಸಂಬಂಧಿಸಿದಂತೆ ಇನ್ನೊಂದು ತ್ರಿಭುಜ ಐತಿ ಈ ಪಾದದ ಮೇಲೆ, ಯಾವುದಂದ್ರ ಸಿ ಡಿ ಇ. ಈ ಸಿ ಡಿ ತ್ರಿಭುಜವನ್ನ ತೆಗೆದುಕೊಳ್ತೇವ. ಅದಕ್ಕ ಇಲ್ಲಿ ನಾನು ಏನ್ ಬರ್ದಿದ್ದೆ ನೋಡ್ರಿ, ತ್ರಿಭುಜ ಡಿಇ ಸಿ ಅಂತೇಳಿ ಬರ್ಕೊಂಡೇನ ಅದನ್ನ, ತ್ರಿಭುಜ ಡಿಇ ಸಿ. ಅದಕ್ಕಾಗಿ ನೋಡ್ರಿ, ತ್ರಿಭುಜ ಎಡಿಯ ವಿಸ್ತೀರ್ಣ ಅನುಪಾತ ತ್ರಿಭುಜ ಡಿಇ ಸಿ ಯ ವಿಸ್ತೀರ್ಣ. ಇಲ್ಲಿ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನ ಬರೆದುಕೊಳ್ಳೋಣ. ಅದು 1/2 ಎ ಇಂಟು ಡಿಎಂ. ಆನಂತರ ಡಿಇ ಯ ವಿಸ್ತೀರ್ಣ ಈಕ್ವಲ್ ಟು 1/2 ಇ ಸಿ ಇಂಟು ಡಿಎಂ. ಈ ರೀತಿಯಾಗಿ ನಾವು ಇಲ್ಲಿ ಎರಡು ತ್ರಿಭುಜಗಳ ಅನುಪಾತಗಳನ್ನ ಹಾಗೂ ಅವುಗಳ ವಿಸ್ತೀರ್ಣಗಳನ್ನ ಬರೆದುಕೊಂಡಾಗ ನಮಗಿಲ್ಲಿ ಸಾಮಾನ್ಯ ಅಂಶಗಳು ಕಂಡು ಬರ್ತಾವ. ಆ ಸಾಮಾನ್ಯ ಅಂಶಗಳು ಯಾವಪ್ಪ ಅಂದ್ರ
ಒಂದೆರಡು ಅನಂತರ ಡಿಎಂ ಇಲ್ಲಿ ಇವನ್ನ ಯಾವ ಆಧಾರದ ಮೇಲೆ ನಾವು ಬರ್ಕೊಂಡಿದ್ದೇವೋ ಆಗಲೇ ಹೇಳಿದ ಹಾಗೆ ತ್ರಿಭುಜದ ವಿಸ್ತೀರ್ಣಗಳು ಅದರ ಆಧಾರದ ಮೇಲೆ ನಾವು ಇಲ್ಲಿ ಬರೆದುಕೊಂಡಿದ್ದೇವೆ. ಅದಕ್ಕಾಗಿ ನೋಡ್ರಿ ಇಲ್ಲಿ ನಮ್ಗ ಈ ಸಾಮಾನ್ಯ ಅಂಶಗಳನ್ನ ತೆಗೆದು ಹಾಕಿದಾಗ ನಮ್ಗ ಕೊನೆಗೆ ಉಳಿಯುವುದೇನು ನೋಡ್ರಿ, ಎಡಿಯ ವಿಸ್ತೀರ್ಣ ಅನುಪಾತ ತ್ರಿಭುಜ ಡಿಸಿ ಯ ವಿಸ್ತೀರ್ಣ ಈಕ್ವಲ್ ಟು ಎ ಅನುಪಾತ ಇಸಿ ಉಳಿತ. ಆಗಲೇ ಸಮೀಕರಣ 1 ಬರೆದುಕೊಂಡಿದ್ದೀವಿ. ಈಗ ನಾವು ಸಮೀಕರಣ 2 ಬರೆದುಕೊಳ್ಳೋಣ. ಅದು ಸಮೀಕರಣ 2 ಆಗಿರಲಿ. ಇಷ್ಟಾದ್ರೆ ನಮ್ದ ಸಾಧನೆ ಆಗಿಲ್ಲ. ಇನ್ನೊಂದು ಕಾರಣ ನಾವು ಹುಡುಕಬೇಕದಕ್ಕ. ಅದಕ್ಕಾಗಿ ನೋಡ್ರಿ, ಈ ಎರಡೂ ತ್ರಿಭುಜಗಳಲ್ಲಿ ನಾವ ತ್ರಿಭುಜ ಬಿಡಿ ಯ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ ಡಿಇಸಿ ಯ ವಿಸ್ತೀರ್ಣ ಅಂತೇಳಿ ಬರ್ಕೊಂಡೆ ನಾನು ಇಲ್ಲಿ. ಏಕೆಂದ್ರೆ ನೋಡ್ರಿ, ನಮಗ 9ನೇ ತರಗತಿಯಲ್ಲಿ ಒಂದು ಪ್ರಮೇಯ ಇದೆ. ಅಲ್ಲಿ ಸಮಾಂತರ ಚತುರ್ಭುಜದ ಒಂದೇ ಸಮಾಂತರ ಚತುರ್ಭುಜದಲ್ಲಿ ಒಂದೇ ಪಾದದ ಮೇಲೆ ನಿರ್ಮಿತಗೊಂಡಿರುವ ಅಥವಾ ನಿಂತಿರುವ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರುತ್ತವೆ ಅಂತೇಳಿ ನಾವು 9ನೇ ತರಗತಿಯಲ್ಲಿ ಒಂದು ಪ್ರಮೇಯನ್ನ ಕಲಿತೇವೆ. ಆ ಪ್ರಮೇಯದ ಆಧಾರದ ಮೇಲೆ ಇಲ್ಲಿ ನಾನು ಯಾವುದನ್ನ ಬರೆದುಕೊಂಡೆ ನೋಡ್ರಿ, ತ್ರಿಭುಜ ಬಿಡಿಯ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ ಡಿಇಸಿ ಯ ವಿಸ್ತೀರ್ಣ. ಇದನ್ನ ನಾನು ಸಮೀಕರಣ 3 ತೆಗೆದುಕೊಂಡಿದ್ದೇನೆ. ಈ ರೀತಿಯಾಗಿ ಅಲ್ಲಿ ನಾನು ಕಾರಣನೂ ಕೂಡ ಅದಕ್ಕೆ ಕೊಟ್ಟಿದ್ದೇನೆ. ಏಕೆಂದ್ರೆ ತ್ರಿಭುಜ ಬಿಡಿಇ ಮತ್ತು ತ್ರಿಭುಜ ಡಿಇಸಿಗಳು ಒಂದೇ ಪಾದ ಡಿ ಹಾಗೂ ಒಂದೇ ಸಮಾಂತರ ರೇಖೆಗಳಾದ ಬಿಸಿ ಮತ್ತು ಡಿಇಗಳ ನಡುವೆ ನಿಂತಿವೆ. ಆದ್ದರಿಂದ ಇದಕ್ಕ ನಾನು ಸಮೀಕರಣ 3 ಅಂತ ತೆಗೆದುಕೊಳ್ಳುತ್ತೇನೆ. ಇಲ್ಲಿ ನಮ್ಗ ಸಮೀಕರಣ 1, ಸಮೀಕರಣ 2 ಮತ್ತೆ ಸಮೀಕರಣ 3ಗಳನ್ನ ನೋಡಿದಾಗ ನಮಗೆ ಕೊನೆಗೆ ಗೊತ್ತಾಗುವುದು ಎಡಿ ಅನುಪಾತ ಡಿಬಿ, ಎಇ ಅನುಪಾತ ಇಸಿ. ಏಕೆಂದರೆ ಸ್ವಯಂ ಸಿದ್ಧ 1. ಈ ರೀತಿಯಾಗಿ ನಾವು ಈ ಪ್ರಮೇಯವನ್ನ ಸಾಧಿಸ್ತೇವೆ. ನಮಗ ಮೊದಲಿಗೆ ನಾನು ಸಾಧನೆಯನ್ನ ಬರೆಯುವಾಗ ಹೇಳಿದ್ನೆ, ಏನ್ ಬರೀಬೇಕಪ್ಪ ಅಂದ್ರ ಎಡಿ ಅನುಪಾತ ಡಿಬಿ ಆಗಿರ್ಬೇಕು, ಆಮೇಲೆ ಎಇ ಅನುಪಾತ ಇಸಿ ಆಗಿರ್ಬೇಕು. ಅದನ್ನ ಸಾಧನೆಯ ಒಳಗ ನಾವು ಇಲ್ಲಿ ಬರ್ದಿದ್ದೇವೆ, ನೋಡಿಕೊಳ್ರಿ. ಈ ರೀತಿಯಾಗಿ ನಾವು ಈ ಪ್ರಮೇಯನ್ನ ಅತ್ಯಂತ ಸುಲಭವಾಗಿ ನಾವು ಸಾಧಿಸಬಹುದು. ಇದು ನಿಮಗೆ 1 ವರ್ಷ ಇಲ್ಲಾಂದ್ರೆ 2ನೇ ವರ್ಷ ಕೇಳಿದಿರ್ತಾರ. ಅದಕ್ಕಾಗಿ ಅತ್ಯಂತ ಪ್ರಮುಖವಾದಂತಹ ಪ್ರಮೇಯ. ಈ ಪ್ರಮೇಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳು ನಿಮಗೆ ಏನಾದ್ರೂ ಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಕಾಂಟ್ಯಾಕ್ಟ್ ಮಾಡ್ರಿ. ನಾವು ನಿಮಗೆ ಇದು ಒಂದೇ ಪ್ರಮೇಯ ಅಲ್ಲ, ನಿಮಗೆ 10ನೇ ತರಗತಿಯಲ್ಲಿ ಬರುವಂತ ಯಾವುದೇ ಕಷ್ಟಕರವಾದ ಪ್ರಶ್ನೆಗಳಿಗೆ ನಾವು ನಿಮಗೆ ಅವನ್ನ ಸುಲಭವಾಗಿ ಹೇಗೆ ಬಿಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಇಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ನಮ್ಮ ಕೆಲವೊಂದಷ್ಟು ವಿಷಯಗಳನ್ನ ಮಂಡಿಸಲು ನೀವು ನಮಗೆ ಅವಕಾಶ ಕೊಟ್ಟಿದ್ದೀರ ಅಂತ ಬಯಸುತ್ತೇನೆ. ನಮ್ಮ ಎಲ್ಲಾದ್ರೂ ತಪ್ಪುಗಳಿದ್ರೆ ನಾವು ದಯಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕ್ರಿ. ಮತ್ತೆ ನಿಮಗೆ ಇದೇ ತರನಾದಂತ ವಿಡಿಯೋಗಳು ನಿಮಗೆ ಬೇಕಾದ್ರೆ ಆ ಕಾಮೆಂಟ್ ಅಲ್ಲಿ ಯಾವ ಪಾಠದ ಬಗ್ಗೆ ನಿಮಗೆ ವಿಡಿಯೋಗಳು ಬೇಕು ಆ ಪಾಠವನ್ನ ಮೆನ್ಷನ್ ಮಾಡಿದ್ರೆ ನಿಮಗ ಆ ಪಾಠದ ವಿಡಿಯೋಗಳನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ದಯಪಾಲಿಸ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.